ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಈ ಹೋಟೆಲ್ಗೆ ಬರೋ ಗರ್ಭಿಣಿಯರಿಗೆ ಪ್ರತಿದಿನ ಉಚಿತ ಊಟ ತಿಂಡಿ. ಹೋಟೆಲ್ ಪ್ರಾರಂಭ ಆದಾಗಿನಿಂದ ಉಚಿತ ಅನ್ನದಾಸೋಹ. ಮಿಸ್ ಮಂಜುನಾಥನ ಸಂಕಲ್ಪ. ಜನದಟ್ಟಣೆಯನ್ನೇ ಬಂಡವಾಳ ಮಾಡಿಕೊಂಡು ರಾಜಾರೋಷವಾಗಿ ನಡೆಯುತ್ತಿದ್ದ ಹೈಟೆಕ್ ವೇಶ್ಯಾವಾಟಿಕೆ ದಂಧೆಗೆ ಬ್ರೇಕ್. ಲಾಡ್ಜ್ ಮಾಲೀಕ 4 ಮಹಿಳೆಯರು ಸೇರಿ 7 ಜನ ವಶಕ್ಕೆ. ಟೆಲಿಕಾಂ ಗ್ರೀನ್ಫೀಲ್ಡ್ ಪಾರ್ಕ್ ಪ್ರದೇಶದಲ್ಲಿ ಮಿನಿ ಅರಣ್ಯೀಕರಣ. 12 ಎಕರೆ ಪ್ರದೇಶದಲ್ಲಿ ಗಿಡಗಳ ನಂದನವನ. ಬಂಜರು ಭೂಮಿಯನ್ನು ಹಸಿರಾಗಿಸಿದ ಜಾಲಿಗೆ ಗ್ರಾಮ ಪಂಚಾಯಿತಿ. ಆಹಾರ ಅರಸಿ ನಾಡಿಗೆ ಬಂದಿದ್ದ ಕೃಷ್ಣ ಮೃಗ. ರಸ್ತೆ ದಾಟುತ್ತಿದ್ದ ವೇಳೆ ವಾಹನ ಡಿಕ್ಕಿ ಕೃಷ್ಣ ಮೃಗ ಸಾವು. ವಾರ್ತೆಗಳ ವಿವರ. ಗರ್ಭಿಣಿ ಬಾಣಂತಿಯರಿಗೆ ಉಚಿತ ಪ್ರಯಾಣವನ್ನ ನೋಡಿದ್ದೀರಾ? ಅನಾಥ ಶವಗಳ ಅಂತ್ಯ ಸಂಸ್ಕಾರ ಮಾಡಿದವರನ್ನ ನೋಡಿದ್ದೀರಾ? ಗರ್ಭಿಣಿಯರಿಗೆ ಸಾಮೂಹಿಕ ಸೀಮಂತ ನಡೆಸಿಕೊಟ್ಟವರನ್ನ ನೋಡಿದ್ದೀರಾ? ಆದ್ರೆ ಕೈ ತುಂಬಾ ಕಾಸು ಕೊಡ್ತೀನಿ ಅಂದ್ರೂ ಕೆಲವೊಮ್ಮೆ ಊಟ ಸಿಗೋಲ್ಲ. ಅಂತದ್ರಲ್ಲಿ ಇಲ್ಲೊಬ್ಬ ಅನ್ನದಾತ ಎಷ್ಟೇ ಜನ ಗರ್ಭಿಣಿ ಸ್ತ್ರೀಯರು ಹೋಟೆಲ್ಗೆ ಬಂದ್ರು ಅಷ್ಟು ಜನಕ್ಕೂ ಊಟ ತಿಂಡಿ ಉಚಿತವಾಗಿ ಕೊಡ್ತಿದ್ದಾನೆ ನೋಡಿ. ಅಷ್ಟಕ್ಕೂ ಯಾರು ಆ ಪುಣ್ಯಾತ್ಮ ನೋಡ್ಬೇಕು ಅನ್ನೋ ತವಕದಲ್ಲಿ ಇದ್ದೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಹೌದು, ಇದೇ ನೋಡಿ ಆ ಹೋಟೆಲ್ ಅಂದ್ರೆ ಮೆಸ್. ಇದು ಇರೋದು ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಜೈನ್ ಮಿಷನ್ ಆಸ್ಪತ್ರೆ ಎದುರುಗಡೆ. ಹೋಟೆಲ್ ಮಾಲೀಕ ಮಂಜುನಾಥ್. ಈತ ಈ ಹಿಂದೆ ಕರವೇ ಸಂಘಟನೆಯಲ್ಲಿ ಕಾರ್ಯಕರ್ತನಾಗಿದ್ದ. ಈಗ ಊಟದ ಹೋಟೆಲ್ ನಡೆಸುತ್ತಿದ್ದಾರೆ. ಇವರು ಹೋಟೆಲ್ ಪ್ರಾರಂಭಿಸಿ 1-2 ವರ್ಷ ಆಗಿರಬಹುದು. ಜೈನ್ ಆಸ್ಪತ್ರೆ ಪ್ರಾರಂಭವಾದಾಗಿನಿಂದ ಈ ಭಾಗಕ್ಕೆ ಹೆಚ್ಚು ಜನ ಬೇರೆ ಬೇರೆ ತರದ ಕಾಯಿಲೆಗಳು ಇರುವವರು ಬರ್ತಾರೆ. ಆದ್ರೆ ಸಮಯಕ್ಕೆ ಸರಿಯಾಗಿ ಊಟ ಸಿಗೋಲ್ಲ. ಆಸ್ಪತ್ರೆ ಸುತ್ತಮುತ್ತ ಹೋಟೆಲ್ಗಳು ಇಲ್ಲ. ಇಂತಹ ಕಡೆ ಹೋಟೆಲ್ ಪ್ರಾರಂಭಿಸಿದ ಮಂಜುನಾಥ್ ಆಸ್ಪತ್ರೆ, ಕಾಲೇಜು, ಇತರೆ ಕೆಲಸಗಳಿಗೆ ಬರುವ ಜನರಿಗೆ ಊಟ ನೀಡಲು ಆರಂಭಿಸಿದ್ದಾರೆ. ಇತ್ತೀಚೆಗೆ ಮಂಜುನಾಥ್ ಅಪ್ಪ ಅಮ್ಮ ಇಬ್ಬರನ್ನ ಕಳೆದುಕೊಂಡಿದ್ದಾರೆ. ಆ ನೆನಪಲ್ಲಿ ಅಂದಿನಿಂದ ತಮ್ಮ ಹೋಟೆಲ್ಗೆ ಗರ್ಭಿಣಿ ಸ್ತ್ರೀಯರು ಯಾರೇ ಬರಲಿ, ಎಷ್ಟೇ ಜನ ಬರಲಿ, ಎಲ್ಲರಿಗೂ ಉಚಿತ ಊಟ ಮತ್ತು ತಿಂಡಿ ಕೊಡುವ ಕಾಯಕ ರೂಢಿಸಿಕೊಂಡಿದ್ದಾರೆ. ಅವರು ಊಟ ಮಾಡಿ ಥ್ಯಾಂಕ್ಸ್ ಅಣ್ಣ ಅಂದ್ರೆ ಸಾಕು, ತಾನು ಊಟ ಮಾಡಿದಷ್ಟು ತೃಪ್ತಿ ಆಗುತ್ತೆ. ಈ ಕಾಯಕವನ್ನ ಎಷ್ಟು ದಿನ ಅಂತೇನೂ ಸೀಮಿತಗೊಳಿಸಿಲ್ಲ. ನನಗೆ ಭಗವಂತ ಹೋಟೆಲ್ ನಡೆಸಲು ಎಷ್ಟು ದಿನ ಶಕ್ತಿ ಕೊಡ್ತಾನೋ ಅಲ್ಲಿಯವರೆಗೂ ಈ ಉಚಿತ ಅನ್ನದಾನ ಮರೆಯೋದಿಲ್ಲ ಎನ್ನುತ್ತಾರೆ ಮಾಲೀಕ ಮಂಜುನಾಥ್. ರಕ್ಷಣಾ ವೇದಿಕೆಯಲ್ಲಿದೆ ಸರ್, ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿದೆ. ತುಂಬ ಚೆನ್ನಾಗಿ ಬರ್ತಾರೆ ಸರ್. ಆಫೀಸ್ಗಳಲ್ಲಿ ತುಂಬ ಬರ್ತಾರೆ, ಕಾಲೇಜಿನವ್ರು ಬರ್ತಾರೆ, ಹಾಸ್ಪಿಟ್ಲವ್ರು ಬರ್ತಾರೆ, ಟೀಚರ್ಸು ಮತ್ತು ಡಾಕ್ಟ್ರುಗಳೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಹೈಜಿನಿಕ್ ಫುಡ್ ಕೊಡ್ತಾಯಿದ್ದೀವಿ. ಒಲೆಯಲ್ಲಿ ಮಾಡ್ತಾಯಿದ್ದೀವಿ. ಗ್ಯಾಸನ್ನು ನಂಬ್ಕೊಂಡಿರ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ ಸರ್. ಸಂತೋಷ ಪಡ್ತಾರೆ ಸರ್. ಊಟ ಮಾಡಿಬಿಟ್ಟು ಥ್ಯಾಂಕ್ಸ್ ಅಂತ ಹೇಳಿದಾಗ ಮೈಯೆಲ್ಲ ರೋಮಾಂಚನ ಆಗುತ್ತೆ ಸರ್. ಅದೇ ನಮಗೆ ತುಂಬ ಖುಷಿ ಆಗುತ್ತೆ ಸರ್. ಯಾವ ಹೋಟೆಲ್ಗಳು ಕೊಡ್ತಾ ಇಲ್ಲ, ಅದು ಆಟೋಗಳಲ್ಲಿ ನೋಡಿದ್ದೆ ನಾನು. ಅದೇ ಪ್ರಕಾರ ಊಟ ಕೊಡ್ತಾಯಿದ್ದೀನಿ. ನಮ್ಮ ತಾಯಿ ತಂದೆ ರೀಸೆಂಟಾಗಿ ತೀರ್ಕೊಂಡ್ರು. ಅವರಲ್ಲಿ ಇರ್ತಾರೆ ಅಂತ ಒಂದು ಆಸೆಯಿಂದ ನಾನು ಊಟ ಕೊಟ್ಟು ಬರ್ತಾಯಿದ್ದೀನಿ. ಇನ್ನು ಹೋಟೆಲ್ನಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ 1 ಲೋಟ ಮಜ್ಜಿಗೆ ಕುಡಿದು ಹೊರಬಂದ ಗರ್ಭಿಣಿ ನಯನ. ಜೈನ್ ಆಸ್ಪತ್ರೆಗೆ ಬಂದಿದ್ದೆ, ಊಟ ಮಾಡೋಣ ಅಂತ ನಮ್ಮ ಕುಟುಂಬದ ಜೊತೆ ಬಂದು ಇಲ್ಲಿ ಮಾಡಿದೆ. ಊಟ ಮಾಡಿ ಬಿಲ್ ಕಟ್ಟುವವರೆಗೂ ಗರ್ಭಿಣಿಗೆ ಉಚಿತ ಅನ್ನೋದು ಗೊತ್ತಾಗಲಿಲ್ಲ. ಮಂಜುನಾಥ್ ಅಣ್ಣ ಬಿಲ್ ಪಡೆಯುವಾಗ ಗರ್ಭಿಣಿಯರಿಗೆ ಉಚಿತ. ಅವರು ಹೊಟ್ಟೆ ತುಂಬ ಊಟ ಮಾಡಿ ಖುಷಿಯಾಗಿ ಆಚೆ ಹೋದ್ರೆ ಸಾಕು ಅಂದ್ರು. ನನಗೆ ಆಶ್ಚರ್ಯವಾಯಿತು, ಈ ಕಾಲದಲ್ಲೂ ಇಂಥವರು ಇದ್ದಾರಾ ಅಂತ. ಇದು ತುಂಬಾ ಒಳ್ಳೆಯ ಕೆಲಸ. ಸುತ್ತಮುತ್ತ ಹೋಟೆಲ್ಗಳು ಇಲ್ಲ. ಆಂಧ್ರ ಹೋಟೆಲ್ ಮೆಸ್ಗೆ ಬಂದ್ರೆ ಉಚಿತವಾಗಿ ಊಟ ಕೊಟ್ಟು ಅವರ ಕುಟುಂಬ ಸದಾ ಸಂತೋಷವಾಗಿರಲಿ ಎಂದು ಆಶಿಸಿದ್ರು. ಪರವಾಗಿಲ್ಲ, ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ. ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು, ಭಾರಿ ಅನುಕೂಲ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ನಗರದ ಹೊರವಲಯದಲ್ಲಿ ಕದ್ದು ಮುಚ್ಚಿ ನಡೆಯುತ್ತಿದ್ದ ಹೈಟೆಕ್ ವೇಶ್ಯಾವಾಟಿಕೆ ದಂಧೆಗೆ ಕೊನೆಗೂ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಎಪಿಎಂಸಿ ಮಾರುಕಟ್ಟೆ ಬಳಿಯ ಪ್ರಮುಖ ಲಾಡ್ಜ್ ಒಂದರ ಮೇಲೆ ಕೋಲಾರ ನಗರ ಠಾಣೆ ಪೊಲೀಸರು ಸಡನ್ ರೈಡ್ ಮಾಡಿದ್ದು ದಂಧೆಯಲ್ಲಿ ತೊಡಗಿದ್ದ 4 ಮಹಿಳೆಯರು ಸೇರಿದಂತೆ ಒಟ್ಟು 7 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ವ್ಯಾಪಾರದ ನೆಪದಲ್ಲಿ ಜನದಟ್ಟಣೆಯನ್ನೇ ಬಂಡವಾಳ ಮಾಡಿಕೊಂಡು ಇಷ್ಟು ದಿನ ರಾಜಾರೋಷವಾಗಿ ಕೋಲಾರ ನಗರದಲ್ಲಿ
ವೇಶ್ಯಾವಾಟಿಕೆ ದಂಧೆ ನಡೆಸಲಾಗುತ್ತಿತ್ತು ಎಂಬ ಆಘಾತಕಾರಿ ಮಾಹಿತಿ ಈಗ ಬೆಳಕಿಗೆ ಬಂದಿದೆ. ಕೋಲಾರ ನಗರದ ಹೊರವಲಯದ ಮಾಲೂರು ಮುಖ್ಯ ರಸ್ತೆಯಲ್ಲಿರುವ ಎಪಿಎಂಸಿ ಮಾರುಕಟ್ಟೆ ಬಳಿಯ ಕೋಲಾರ್ ಇನ್ ಲಾಡ್ಜ್ ದಿನದ 24 ಗಂಟೆಯೂ ಜನರಿಂದ ಗಿಜುಗುಡುವ ಈ ಜಾಗದಲ್ಲಿ ಇಷ್ಟು ದಿನ ಸದ್ದಿಲ್ಲದೆ ಆ ಕರಾಳ ದಂಧೆ ನಡೀತಿತ್ತು. ಹೌದು, ಖಚಿತ ಮಾಹಿತಿ ಮೇರೆಗೆ ಕೋಲಾರ ನಗರ ಠಾಣೆ ಪೊಲೀಸರು ಈ ಲಾಡ್ಜ್ ಮೇಲೆ ದಿಢೀರ್ ದಾಳಿ ನಡೆಸಿ ವೇಶ್ಯಾವಾಟಿಕೆ ಜಾಲವನ್ನ ಪತ್ತೆ ಹಚ್ಚಿದ್ದಾರೆ. ಈ ಸಡನ್ ರೈಡ್ ವೇಳೆ ಪೊಲೀಸರು ಒಟ್ಟು 7 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಇವರಲ್ಲಿ 4 ಮಹಿಳೆಯರಿದ್ದು 3 ಪುರುಷರಿದ್ದಾರೆ. ಇನ್ನು ಬಂಧಿತರಲ್ಲಿ ಓರ್ವ ಮಹಿಳೆ ಹಾಗೂ ಓರ್ವ ಪುರುಷ ಗ್ರಾಹಕರನ್ನ ಸೆಳೆಯುವ ಪಿಂಪ್ಗಳಾಗಿ ಕೆಲಸ ಮಾಡುತ್ತಿದ್ರು ಎಂಬ ಮಾಹಿತಿ ಸಿಕ್ಕಿದೆ. ವಿಶೇಷ ಅಂದ್ರೆ ಈ ದಂಧೆಯ ಜಾಲ ಲಾಡ್ಜ್ ನಡೆಸುತ್ತಿದ್ದವರಿಗೆ ತಲುಪಿದೆ. ಈ ಕೋಲಾರ್ ಇನ್ ಲಾಡ್ಜ್ ಅನ್ನ ಲೀಸ್ಗೆ ಪಡೆದುಕೊಂಡು ಮುನ್ನಡೆಸುತ್ತಿದ್ದ ನಾಗರಾಜ್ ಎಂಬಾತನೇ ಈ ದಂಧೆಯ ಮುಖ್ಯ ಸೂತ್ರಧಾರಿಯಾಗಿದ್ದು ಆತನನ್ನು ಸಹ ಪೊಲೀಸರು ಲಾಕಪ್ಗೆ ತಳ್ಳಿದ್ದಾರೆ. ಸದ್ಯಕ್ಕೆ ಕೋಲಾರ ನಗರ ಠಾಣೆ ಪೊಲೀಸರು ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದು ಈ ಜಾಲದ ಹಿಂದೆ ಇನ್ನು ಯಾರ್ಯಾರ ಕೈವಾಡವಿದೆ ಎಂಬ ಬಗ್ಗೆ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಬಯಲುಸೀಮೆ ಪ್ರದೇಶದಲ್ಲಿ ದಿನೇ ದಿನೇ ಅಂತರ್ಜಲ ಕುಸಿಯುತ್ತಿದ್ದು ಹಸಿರು ಮಾಯವಾಗುತ್ತಿದೆ. ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಇದಕ್ಕೆ ಪರ್ಯಾಯವಾಗಿ ದೊಡ್ಡ ಮಟ್ಟದ ಹಸಿರು ಕ್ರಾಂತಿಯೊಂದನ್ನು ಕೈಗೊಳ್ಳಲಾಗಿದೆ. ದೇವನಹಳ್ಳಿಯ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೋಬ್ಬರಿ 12 ಎಕರೆ ಪ್ರದೇಶದಲ್ಲಿ ಮಿನಿ ಅರಣ್ಯ ನಿರ್ಮಿಸುವ ಅಭೂತಪೂರ್ವ ಯೋಜನೆ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಹೌದು, ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಟ್ಟೇನಹಳ್ಳಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಟೆಲಿಕಾಂ ಗ್ರೀನ್ ವುಡ್ಸ್ ಬಡಾವಣೆಯಲ್ಲಿ ಈಗ ಹಸಿರಿನ ಹಬ್ಬ ಆರಂಭವಾಗಿದೆ. ಇಲ್ಲಿನ ಪಾರ್ಕ್ ಜಾಗವನ್ನ ಗುರುತಿಸಿರುವ ಜಾಲಿಗೆ ಗ್ರಾಮ ಪಂಚಾಯಿತಿ ಖಾಸಗಿ ಸಂಸ್ಥೆಗಳಾದ ಮೈರಾಡ ಮತ್ತು ಐಟಿಸಿಯ ನೆರವಿನೊಂದಿಗೆ ಬೃಹತ್ ಮಿನಿ ಅರಣ್ಯವನ್ನ ಸೃಷ್ಟಿಸುತ್ತಿದೆ. 2025-26ನೇ ಸಾಲಿನಲ್ಲಿ ಒಟ್ಟು 3 ಹಂತಗಳಲ್ಲಿ 12 ಎಕರೆ ಪ್ರದೇಶವನ್ನ ಹಸಿರಾಗಿಸಿರುವ ಗುರಿ ಹೊಂದಲಾಗಿದ್ದು ಈಗಾಗಲೇ 8 ಎಕರೆ ಪ್ರದೇಶದಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ನಾನಾ ಜಾತಿಯ ಗಿಡಗಳನ್ನು ನೆಟ್ಟು ಪೋಷಿಸಲಾಗುತ್ತಿದೆ. ಇನ್ನು ಈ ಮಿನಿ ಅರಣ್ಯದಲ್ಲಿ ಮಹಾಗನಿ, ಆಲ, ನೇರಳೆ, ಅರಳಿ, ಒಣ್ಣೆ, ಇಪ್ಪೆ, ಹುಣಸೆ, ಹತ್ತಿ, ಬೂರಗ, ಜಂಬೂ ನೇರಳೆ, ಸೀಬೆ, ಕರಿಬೇವು, ಗಸಗಸೆ, ಬಾಳೆ, ಕಿರುನಳಿ, ಪನ್ನೇರಳೆ, ನಿಂಬೆ, ಗೋಡಂಬಿ, ದಾಸವಾಳ, ಕರುಂಡ, ಅವಕಾಡೋ ಹಾಗೂ ಬಿದಿರು ಸೇರಿದಂತೆ 106 ಪ್ರಭೇದಗಳ ಗಿಡಗಳನ್ನು ನೆಡಲಾಗಿದೆ. ವಿಶೇಷವೆಂದರೆ ಸ್ಥಳೀಯ ಕ್ವಾರಿಯಲ್ಲಿ ಸಂಗ್ರಹವಾಗಿರುವ ನೈಸರ್ಗಿಕ ನೀರನ್ನೇ ಈ ಗಿಡಗಳ ಪೋಷಣೆಗೆ ಬಳಸಲಾಗುತ್ತಿದೆ. ಇನ್ನು ಜಾಲಿಗೆ ಗ್ರಾಮ ಪಂಚಾಯಿತಿಯ ಈ ಪರಿಸರ ಸ್ನೇಹಿ ಕಾರ್ಯಕ್ಕೆ ಇಡೀ ಜಿಲ್ಲಾಡಳಿತವೇ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲಿಸಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ವಾಸಂತಿ ಅಮರ್ ಅವರು ಈ ಮಾದರಿಯನ್ನ ಜಿಲ್ಲೆಯ ಇತರೆ ಗ್ರಾಮ ಪಂಚಾಯಿತಿಗಳಿಗೂ ವಿಸ್ತರಿಸುವ ಭರವಸೆ ನೀಡಿದ್ದಾರೆ. ಪಂಚಾಯಿತಿಗೆ ಸಂಪೂರ್ಣವಾಗಿ ಹ್ಯಾಂಡ್ ಓವರ್ ಮಾಡೋಣ. ಈಗ ನೀವು ನೋಡಿದ್ದೀರಾ, ನಮಗೆ ಈ ಸರಿಗೆ ನಿಮಗೆ 39-40 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗಿದ್ದೀವಿ. ಆ ಮೂಲಕ ಗ್ರಾಮ ಪಂಚಾಯಿತಿಯಲ್ಲಿ ಹಸಿರೀಕರಣ ಮಾಡಬೇಕು, ಆ ಮೂಲಕ ವಾತಾವರಣದಲ್ಲಿ ಒಂದು ತಂಪನ್ನು ತರಬೇಕು ಮತ್ತು ಒಳ್ಳೆಯ ಉತ್ತಮ ಮಳೆ ನಿರೀಕ್ಷೆಯನ್ನು ಮಾಡಲಿಕ್ಕೆ ಆ ಭಾಗದಲ್ಲಿ ಹಸಿರುವುದರಿಂದ ಹಕ್ಕಿ ಪಕ್ಷಿಗಳಿಗೆ ಆಹಾರ ಸಿಗುತ್ತೆ, ಅವಕ್ಕೊಂದು ಆಶ್ರಯ ತಾಣ ಆಗುತ್ತೆ. ಈ ಎಲ್ಲ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ಕ್ರಮವನ್ನು ಕೈಗೊಂಡಿದೆ. ಒಟ್ಟಿನಲ್ಲಿ ಕೇವಲ ಕಾಂಕ್ರೀಟ್ ಕಾಡಾಗುತ್ತಿದ್ದ ದೇವನಹಳ್ಳಿಯ ಬಡಾವಣೆಗಳಲ್ಲಿ ಇಂತಹ ಹಸಿರುವನ ನಿರ್ಮಾಣವಾಗುತ್ತಿರುವುದು ಪರಿಸರ ಪ್ರೇಮಿಗಳಲ್ಲಿ ಸಂತಸ ತಂದಿದೆ. ಜಾಲಿಗೆ ಗ್ರಾಮ ಪಂಚಾಯಿತಿಯ ಈ ಪರಿಸರ ಕಾಳಜಿ ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ಎಂಬುದು ನಮ್ಮ ಆಶಯ. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success.
Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಆಹಾರ ಅರಿಸಿ ಕಾಡಿನಿಂದ ನಾಡಿಗೆ ಬಂದಿದ್ದ ಮೂಕ ಜೀವಿಯೊಂದು ರಸ್ತೆ ಅಪಘಾತಕ್ಕೆ ಬಲಿಯಾಗಿರೋ ಘಟನೆ ಕೋಲಾರದಲ್ಲಿ ನಡೆದಿದೆ. ರಸ್ತೆ ದಾಟುತ್ತಿದ್ದ ಗಂಡು ಕೃಷ್ಣ ಮೃಗಕ್ಕೆ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದಿದ್ದು ಕೃಷ್ಣ ಮೃಗ ಸ್ಥಳದಲ್ಲೇ ದುರಂತ ಅಂತ್ಯ ಕಂಡಿದೆ. ಕಾಡಿನಲ್ಲಿ ಆಹಾರ ನೀರಿನ ಅಭಾವ ಹಿನ್ನೆಲೆ ಜನವಸತಿ ಪ್ರದೇಶದ ಕಡೆಗೆ ಮುಖ ಮಾಡುತ್ತಿರುವ ವನ್ಯಜೀವಿಗಳು ಈಗ ವಾಹನ ಸವಾರರ ಅಜಾಗರೂಕತೆಗೆ ಪ್ರಾಣ ಬಿಡುವಂತಾಗಿದೆ. ಕೋಲಾರ ನಗರದ ಹೊರವಲಯದ ಹೆದ್ದಾರಿಯ ಚೊಕ್ಕ ಕನ್ವೆನ್ಷನ್ ಹಾಲ್ ಬಳಿ ಬೆಳಗಿನ ಜಾವ ಈ ಘಟನೆ ನಡೆದಿದೆ. ಆಹಾರದ ಹುಡುಕಾಟದಲ್ಲಿ ರಸ್ತೆ ದಾಟುತ್ತಿದ್ದ ಗಂಡು ಕೃಷ್ಣ ಮೃಗಕ್ಕೆ ವೇಗವಾಗಿ ಬಂದ ಅಪರಿಚಿತ ವಾಹನವೊಂದು ಜೋರಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕೃಷ್ಣ ಮೃಗ ಸ್ಥಳದಲ್ಲೇ ಕೊನೆಯುಸಿರು ಎಳೆದಿದೆ. ಇನ್ನು ಹೆದ್ದಾರಿಯಲ್ಲಿ ಕೃಷ್ಣ ಮೃಗ ರಕ್ತದ ಮಡುವಿನಲ್ಲಿ ಬಿದ್ದಿರುವುದನ್ನು ಗಮನಿಸಿದ ಮಡೇರಹಳ್ಳಿಯ ಅಕ್ಷಯ್ ಎಂಬ ಯುವಕ ತಕ್ಷಣವೇ ಪರ್ಯಾವರಣ ಸಂರಕ್ಷಣಾ ಸಂಯೋಜಕರಾದ ಮಹೇಶ್ ರಾವ್ ಕದಂ ಹಾಗೂ ವೃಷಭಾದ್ರಿ ಫೌಂಡೇಶನ್ನ ರಮೇಶ್ ಅವರಿಗೆ ಮಾಹಿತಿ ನೀಡಿದ್ದಾರೆ. ಪರಿಸರ ಪ್ರೇಮಿಗಳು ತಡ ಮಾಡದೆ ಅರಣ್ಯ ಇಲಾಖೆಯ ಆರ್ಎಫ್ಒ ಅವರಿಗೆ ಫೋನ್ ಮಾಡಿ ವಿಷಯ ಮುಟ್ಟಿಸಿದ್ದಾರೆ. ಮಾಹಿತಿ ಸಿಗುತ್ತಿದ್ದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿ ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ್ದಾರೆ. ರಸ್ತೆಯಲ್ಲಿದ್ದ ಕೃಷ್ಣ ಮೃಗದ ಮೃತದೇಹವನ್ನ ತಮ್ಮ ವಶಕ್ಕೆ ಪಡೆದುಕೊಂಡ ಅಧಿಕಾರಿಗಳು ಬಳಿಕ ನಿಯಮಾನುಸಾರ ವನ್ಯಜೀವಿಯ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ದಾರೆ. ಒಟ್ಟಿನಲ್ಲಿ ಹೆದ್ದಾರಿಗಳ ವಾಹನಗಳ ವೇಗಕ್ಕೆ ಮೂಕ ಜೀವಿಗಳು ಬಲಿಯಾಗುತ್ತಿರುವುದು ಪರಿಸರ ಪ್ರೇಮಿಗಳ ವಲಯದಲ್ಲಿ ತೀವ್ರ ಆಕ್ರೋಶ ಮತ್ತು ಬೇಸರಕ್ಕೆ ಕಾರಣವಾಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ರೈತರಿಗೆ ಸದ್ಬಳಕೆ ಮಾಡಿಕೊಳ್ಳಲು ಬೆಂಗಳೂರು ಡೇರಿಯಿಂದ ಹೊಸ ಸೈಲೇಜ್ ಯಂತ್ರದ ಸೌಲಭ್ಯವನ್ನು ಪರಿಚಯಿಸಿದ್ದು, ಇದರ ಸದುಪಯೋಗವನ್ನು ಈ ಭಾಗದ ಕೃಷಿಕರು ಮತ್ತು ಹೈನುಗಾರಿಕೆ ರೈತರು ಉಪಯೋಗಿಸಿಕೊಳ್ಳಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ದೇವನಹಳ್ಳಿ ಪಟ್ಟಣದ ಬೆಂಗಳೂರು ಹಾಲು ಒಕ್ಕೂಟ ದೇವನಹಳ್ಳಿ ಶಿಬಿರ ಕಚೇರಿ ಆವರಣದಲ್ಲಿ ಹಸು ಮ್ಯಾಟ್ ವಿತರಣೆ, ನೂತನ ಸೈಲೇಜ್ ಯಂತ್ರ ಮತ್ತು ಟ್ರ್ಯಾಕ್ಟರ್ಗೆ ಚಾಲನೆಯನ್ನ ನೀಡಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಬೆಂಗಳೂರು ಹಾಲು ಒಕ್ಕೂಟದಿಂದ ಬಮು ನಿರ್ದೇಶಕ ಎಸ್ಪಿ ಮುನಿರಾಜು ನೇತೃತ್ವದಲ್ಲಿ ರೈತರಿಗೆ ಅನುಕೂಲವನ್ನಾಗಿಸಲು ಹಸುವಿಗೆ ಮ್ಯಾಟ್ ಅನ್ನ ರಿಯಾಯಿತಿಯಲ್ಲಿ ನೀಡಲಾಗುತ್ತಿದೆ. ಆರೋಗ್ಯಕರವಾಗಿ ಹಸು ಬೆಳೆಯಲು ಇವತ್ತಿನ ತಾಂತ್ರಿಕ ಯುಗದಲ್ಲಿ ಮ್ಯಾಟ್ ಉಪಯೋಗಿಸುವುದು ಬಹಳ ಪರಿಣಾಮಕಾರಿಯಾಗಲಿದೆ. ಸೈಲೇಜ್ ಮೆಷಿನ್ ನಲ್ಲಿ ಹುಲ್ಲು, ಜೋಳದ ಕಡ್ಡಿಯನ್ನ ಕಟ್ ಮಾಡಿ ಪ್ಯಾಕಿಂಗ್ ವ್ಯವಸ್ಥೆ ಮಾಡಿಕೊಂಡ್ರೆ ವರ್ಷವಾದ್ರೂ ಏನು ಆಹಾರದ ಸಮಸ್ಯೆ ಬರುವುದಿಲ್ಲ. ಇದನ್ನ ರೈತರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ರೈತರಿಗೆ ಈ ಹಸುಗಳಿಗೆ ಹಾಕುವಂಥ ಮ್ಯಾಟ್ 2600 ರೂಪಾಯಿ ಬೆಲೆದು 1300 ರೂಪಾಯಿ ಸಬ್ಸಿಡಿ, 1300 ರೂಪಾಯಿ ಮಾತ್ರ ರೈತ ಕಟ್ಟಿದರೆ 2600 ರೂಪಾಯಿಯ ಮ್ಯಾಟನ್ನು ಕೊಡುವಂಥದ್ದು. ಇದು ತೀರಾ ಅವಶ್ಯಕತೆ ಇದೆ. ಆರೋಗ್ಯಕರವಾಗಿ ಹಸು ಬೆಳಿಬೇಕಾದ್ರೆ, ಹಾಲು ಕೊಡಬೇಕಾದ್ರೆ ಇವತ್ತಿನ ಕಾಲದಲ್ಲಿ ತಾಂತ್ರಿಕ ಯುಗದಲ್ಲಿ ಮ್ಯಾಟ್ ಉಪಯೋಗಿಸೋದು ಬಹಳ ಉಪಯುಕ್ತವಾಗಿರ್ತದೆ. ಜೊತೆಗೆ ಒಂದು ಸೈಲೇಜ್ ಮಿಷಿನನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ ರೈತರಿಗಾಗಿ. ಜೊತೆಗೆ ಟ್ರ್ಯಾಕ್ಟರ್. ಸೈಲೇಜ್ ಮಿಷಿನಲ್ಲಿ ಏನು ಹುಲ್ಲಿರ್ತದೆ ಅಥವಾ ಹಸಿ ಜೋಳಕಡ್ಡಿ ಇರ್ತದೆ, ಹಸಿ ಹುಲ್ಲು, ಇದನ್ನೆಲ್ಲ ಕೂಡ ಸೈಲೇಜ್ ಮಾಡಿ ಮತ್ತು ಬ್ಯಾಗ್ ಮಾಡಿಕೊಟ್ರೆ ಸುಮಾರು ವರ್ಷ ಆದರೂ ಕೂಡ ಆ ಮೇವನ್ನು ಉಪಯೋಗಿಸೋಕ್ಕೆ ಆಗುವಂಥ ವ್ಯವಸ್ಥೆ ಮಾಡಿದೆ. ಇನ್ನು ಬಮು ನಿರ್ದೇಶಕ ಎಸ್ಪಿ ಮುನಿರಾಜು ಮಾತನಾಡಿ, ಹಸಿರು ಮೇವು ಬೆಳೆಯುವ ಸಂದರ್ಭದಲ್ಲಿ ಅದನ್ನು ದೀರ್ಘಕಾಲ ಬಳಸಲು ಸಾಧ್ಯವಾಗದ ಕಾರಣದಿಂದಾಗಿ ಸೈಲೇಜ್ ಬಳಸಿಕೊಂಡು ದನಕರುಗಳಿಗೆ ಮೇವು ದೀರ್ಘಕಾಲ ದೊರೆಯುವಂತೆ ಮಾಡಲಾಗುತ್ತಿದೆ. ಇದರಿಂದ ಹಸುವಿಗೆ ಉತ್ತಮ ಆರೋಗ್ಯ ಮತ್ತು ಹಾಲು ಶೇಖರಣೆ ಹೆಚ್ಚುತ್ತದೆ ಎಂಬ ಉದ್ದೇಶವನ್ನಿಟ್ಟುಕೊಂಡು ಚಾಲನೆ ನೀಡಲಾಗಿದೆ ಎಂದರು. ಇದು ಉಪಯೋಗ ಹೆಂಗೆ ಅಂದರೆ, ದೇವನಹಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ಹಸಿರು ಮೇವು ಬೆಳೆಯುವಂಥ ಸಂದರ್ಭದಲ್ಲಿ ಅದನ್ನು ಮಡ್ಕೊಳ್ಳಿಕ್ಕೆ ಆಗದ ಕಾರಣ ಅದನ್ನು ಸೈಲೇಜ್ ರೂಪದಲ್ಲಿ ಮಾಡಿ ವರ್ಷಾನುಗಟ್ಟಲೆ ನಮ್ಮ ದನಕರುಗಳಿಗೆ ಹಾಕೋಂಥ ಸಂದರ್ಭದಲ್ಲಿ ಆ ಒಂದು ಹಸುಗಳಿಗೆ ಒಳ್ಳೆ ಆರೋಗ್ಯ ಬರ್ತಾರೆ, ಒಳ್ಳೆ ಹಾಲಿನ ಶೇಖರಣೆ ಕೂಡ ಆಗ್ತದೆ ಅನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು ನಮ್ಮ ಬೆಂಗಳೂರು ಬೊಮ್ಮಲ್ ವತಿಯಿಂದ ಮೊದಲನೇದಾಗಿ ದೇವನಹಳ್ಳಿ ತಾಲೂಕಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಈ ಮ್ಯಾಟ್ ಕೊಡುವಂಥದ್ದು 2630 ರೂಪಾಯಿ ನಾವು ಅದ್ರ ಒಂದು ಮ್ಯಾಟಿನ ಬೆಲೆ. ನಾವು 1300 ರೂಪಾಯಿ ರೈತರ ಹತ್ರ ನಾವು ಕಲೆಕ್ಷನ್ ಮಾಡ್ಕೊಂಡು 1330 ರೂಪಾಯಿ ನಾವು ಒಕ್ಕೂಟದಿಂದ ಕಟ್ಟೋಂಥ ಕಾರ್ಯಕ್ರಮವನ್ನು ಕೂಡ ಇವತ್ತು ನಮ್ಮನವರು ಎಲ್ಲ ಲೀಡರ್ಗಳು ಮತ್ತು ಬ್ಲಾಕ್ ಅಧ್ಯಕ್ಷರುಗಳು ಸೇರಿ ಇವತ್ತು ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಇದನ್ನು ರೈತರು ಎಲ್ಲರೂ ಸದುಪಯೋಗ ಪಡ್ಕೊಬೇಕು ಅಂತ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಚೌಡಪ್ಪನಹಳ್ಳಿ ಲೋಕೇಶ್, ಬಯಪ ಅಧ್ಯಕ್ಷ ವಿ ಶಾಂತಕುಮಾರ್, ನಿರ್ದೇಶಕ ಪ್ರಸನ್ನಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಸಿ ಮಂಜುನಾಥ್,
ದಿನ್ನೂರು ವೆಂಕಟೇಶ್, ತಹಸೀಲ್ದಾರ್ ಅನಿಲ್, ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಮರ್ನಾಥ್ ಇನ್ನಿತರರು ಇದ್ರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ರಾಜಕಾಲುವೆಯ ಮೂಲ ಸ್ವರೂಪ ಒತ್ತುವರಿ ಆಗಿರುವ ಹಿನ್ನೆಲೆಯಲ್ಲಿ ಮಳೆ ನೀರು ಸ್ಥಳೀಯ ಕೋಳಿ ಫಾರಂಗೆ ನುಗ್ಗಿ ಅವಾಂತರ ಸೃಷ್ಟಿಸಿದೆ. ದೇವನಹಳ್ಳಿ ತಾಲೂಕಿನ ದೇವಗಾನಹಳ್ಳಿ ಗ್ರಾಮದ ರೈತ ರವಿಚಂದ್ರ ಎಂಬುವರ ಕೋಳಿ ಫಾರಂ ಆವರಣದಲ್ಲಿ ನಿನ್ನೆ ಮತ್ತು ಇಂದು ಸುರಿದ ಅಲ್ಪ ಮಳೆಯಿಂದಾಗಿ ಮೊಣಕಾಲುದ್ದ ನೀರು ನಿಂತಿದೆ. ಮತ್ತಷ್ಟು ಜೋರು ಮಳೆಯಾಗಿದ್ರೆ ಇಡೀ ಕೋಳಿ ಫಾರಂನಲ್ಲಿ ನೀರು ನಿಂತು ಅಪಾರ ನಷ್ಟವಾಗುತ್ತಿತ್ತು. ಅದೃಷ್ಟವಶಾತ್ ಅಲ್ಪ ಮಳೆಯಿಂದಾಗಿ ಯಾವುದೇ ನಷ್ಟ ಸಂಭವಿಸಲಿಲ್ಲ. ಹೀಗೆ ಮುಂದುವರೆದರೆ ಸಾಕಷ್ಟು ತೊಂದರೆ ಅನುಭವಿಸುವಂತಾಗುತ್ತದೆ ಎಂದು ಕೋಳಿ ಫಾರಂ ನಿರ್ವಹಣೆ ಮಾಡುವವರು ಹೇಳಿಕೊಂಡಿದ್ದಾರೆ. ರೈತ ನಾಗರಾಜ್ ಮಾತನಾಡಿ, ದೇವಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 69ರಲ್ಲಿ ರೈತರ ಜಮೀನಿಗೆ ಹೊಂದಿಕೊಂಡಿರುವ ಸರ್ಕಾರಿ ಕರಾಬು ರಾಜಕಾಲುವೆ ಇದ್ದು, ಕೆಲ ಪ್ರಭಾವಿ ವ್ಯಕ್ತಿಗಳು ರಾಜಕಾಲುವೆ ಒತ್ತುವರಿಯಿಂದಾಗಿ ಮತ್ತು ರಸ್ತೆ ಮಾಡಲು ಹೊರಟಿರುವುದರಿಂದ ಕೋಳಿ ಫಾರಂಗೆ ಮಳೆ ನೀರು ಬರ್ತಿದೆ. ಈ ಬಗ್ಗೆ ಅನೇಕ ಬಾರಿ ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೆಲವರು ಹಸಿರು ಶಾಲು ಹಾಕಿಕೊಂಡು ನಕಾಶೆಯ ಸ್ಥಿತಿಯನ್ನೇ ಬದಲಿಸಲು ಹುನ್ನಾರ ಮಾಡುತ್ತಿದ್ದಾರೆ. ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಕ್ರಮ ವಹಿಸಬೇಕು. ಒತ್ತುವರಿ ಆಗಿರುವುದನ್ನು ತೆರವು ಮಾಡಬೇಕೆಂದು ಹೇಳಿದರು. ದೇವಗಾನಹಳ್ಳಿ ಗ್ರಾಮ ಸರ್ವೆ ನಂಬರು 69ರಲ್ಲಿ ನಾವು 3 ಕೋಳಿ ಫಾರಂ ಮಾಡಿದ್ದೀರಿ. ಮಳೆ ಬಂದು ಕಾರಣಾಂತರದಿಂದ ಕೋಳಿ ಫಾರಂ ಒಳಗಡೆ ನೀರು ನುಗ್ಗಿದೆ. ಮತ್ತು ಇದು ರಾಜಕಾಲುವೆಯನ್ನು ಒತ್ತುವರಿ ಮಾಡಿ 69 ಸರ್ವೆ ನಂಬರು ಅದನ್ನ ಒತ್ತುವರಿ ಮಾಡಿ ರಾಜಕಾಲುವೆ ಮುಚ್ಚಿ ಯಾವುದೇ ರೀತಿ ನೀರು ಹೋಗದೇ ರೀತಿ ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಕೋಳಿ ಫಾರಂ ಒಂದು 2-3 ವರ್ಷದಿಂದ ಮಾಡ್ತಾ ಇದ್ದೀರಿ. ಅದಕ್ಕೆ ಮುಂಚೆ ನಮ್ಮ ಆವಾಗಿಂದ ಏನು ಸಮಸ್ಯೆ ಇಲ್ಲ. ಈಗ ಮಣ್ಣು ಹೊಡೆದು ಎಲ್ಲ ದೊಂಗರ ಮುಚ್ಚಿ ರಾಜಕಾಲುವೆ ಮುಚ್ಚಿ ಈ ಥರ ನಮಗೆ ಅನನುಕೂಲ ಮಾಡ್ಕೊಳ್ತಾ ಇದ್ದಾರೆ. ಈ ಥರ ಅಂದರೆ 60 ಇದು ಸರ್ಕಾರಿ ಜಮೀನಲ್ಲಿ ಏನು ಮಾಡ್ಕೊತ ಇದ್ದಾರೆ, 69 ಮತ್ತು ರಾಜಕಾಲುವೆ ಮುಚ್ಚಿ ರಸ್ತೆ ಮಾಡ್ಕೊತ ಇದ್ದಾರೆ. ಯಾವುದೇ ಅಧಿಕಾರಿಗಳು ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಫೋನ್ ಮಾಡಿದ್ರೆ ಅವರು ಫೋನೇ ರಿಸೀವ್ ಮಾಡ್ತಾ ಇಲ್ಲ. ನಮ್ಗೆ ಅದನ್ನ ರಾಜಕಾಲುವೆ ತೆರವುಗೊಳಿಸ್ಬೇಕು ಮತ್ತು ನಮ್ಮ ಕಾಲುವೆ ನೀಟಾಗಿ ಮಾಡಬೇಕು. ನಿಂತ್ಕೊಂಡಿಲ್ದಂಗೆ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅಧಿಕಾರಿ ಬಂದು ರಾಜಕಾಲುವೆನ ತೆರವುಗೊಳಿಸ್ಬೇಕು. ಮತ್ತು ಅಲ್ಲಿ 69 ಸರ್ವೆ ನಂಬರ್ ಇದೆ, ಅದನ್ನ ಒತ್ತುವರಿ ಮಾಡ್ತಾ ಇದ್ದಾರೆ, ಅದನ್ನ ಸ್ಟಾಪ್ ಮಾಡಬೇಕು. ಇನ್ನಾದರೂ ಅಧಿಕಾರಿಗಳು ಸರ್ಕಾರಿ ಕಾಲುವೆ ಭೂಮಿ ಉಳಿಸಲು ಮುಂದಾಗಬೇಕು. ಪ್ರಭಾವಿಗಳ ಕೈಗೊಂಬೆಗಳಾಗಿ ಕರ್ತವ್ಯ ಸಲ್ಲಿಸುವುದನ್ನು ನಿಲ್ಲಿಸಬೇಕು. ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರಿ ಜಾಗಗಳನ್ನು ಗುರುತಿಸಿ ಹದ್ದುಬಸ್ತು ಮಾಡಬೇಕೆಂದು ಪ್ರಜ್ಞಾವಂತ ರೈತರು ಒತ್ತಾಯಿಸಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ರೇಷ್ಮೆ ಇಲಾಖೆಯ ವತಿಯಿಂದ ತಾಲೂಕಿನ ರೇಷ್ಮೆ ಬೆಳೆಗಾರರಿಗೆ ಒಳ್ಳೆಯ ಗುಣಮಟ್ಟದ ಪರಿಕರಗಳು ಸರ್ಕಾರ ರಿಯಾಯಿತಿ ದರದಲ್ಲಿ ನೀಡುತ್ತಿದ್ದು, ರೈತರು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಗುಡಿಬಂಡೆ ಪಟ್ಟಣದಲ್ಲಿನ ರೇಷ್ಮೆ ಇಲಾಖೆಯ ಮುಂಭಾಗದಲ್ಲಿ ರೇಷ್ಮೆ ಇಲಾಖೆಯಿಂದ ಆಯೋಜಿಸಿದ್ದ ರೇಷ್ಮೆ ಹುಳು ಸಾಕಾಣಿಕೆ ಸಲಕರಣೆಗಳ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಪಾಲ್ಗೊಂಡು ತಾಲೂಕಿನ 127 ಜನ ರೈತರಿಗೆ ರೇಷ್ಮೆ ಇಲಾಖೆಯ ಸಲಕರಣೆಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಇನ್ನಷ್ಟು ರೈತರು ರೇಷ್ಮೆ ಬೆಳೆಯನ್ನ ತೆಗೆಯುವಂತಹ ಕೃಷಿಯಲ್ಲಿ ಭಾಗಿಯಾಗಿ ರೈತರು ಆರ್ಥಿಕವಾಗಿ ಅಭಿವೃದ್ಧಿಯಾಗಬೇಕು. ಸರ್ಕಾರ ರೈತರಿಗೆ ಸಬ್ಸಿಡಿ ದರದಲ್ಲಿ ಅನೇಕ ರೀತಿಯ ಸೌಲಭ್ಯಗಳನ್ನು ನೀಡುತ್ತಿದ್ದು, ಅದನ್ನ ರೈತರು ಸದ್ಬಳಕೆ ಮಾಡಿಕೊಳ್ಳಬೇಕು. ರೈತರಿಗೆ ಇನ್ನಷ್ಟು ಸೌಲಭ್ಯಗಳನ್ನು ನೀಡಲು ನಮ್ಮ ಸರ್ಕಾರ ಸಿದ್ಧವಾಗಿದೆ. ರೈತರು ಸರ್ಕಾರ ನೀಡುವಂತಹ ಎಲ್ಲ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಮೇಲೆ ಬರಬೇಕು ಎಂದು ಹೇಳಿದರು. ಇವತ್ತು ಹೆಚ್ಚು ಕಮ್ಮಿ 125 ಫಲಾನುಭವಿಗಳಿದ್ದಾರೆ. ಕೆಲವರು ಬಂದಿಲ್ಲ ಇಲ್ಲಿಗೆ. ಅಂದರೆ ಒಬ್ಬ ಮನುಷ್ಯನಿಗೆ ಮಿನಿಮಮ್ ಅಂದರೆ ಇವತ್ತು ನಾವು ಕೊಟ್ಟಿರೋ ಪ್ರಕಾರ ಮ್ಯಾಕ್ಸಿಮಮ್ ಟ್ರಿಲ್ಲರ್ಗಳಿರೋ ಪ್ರಕಾರ 50,000 ರೂಪಾಯಿ ಅವ್ರು ಫ್ರೀಯಾಗಿ ಹೋಗ್ತಾ ಇದೆ. ಅವ್ರ ಮನೆಗೆ 50,000 ರಿಂದ 50,000 ರೂಪಾಯಿ ಫ್ರೀಯಾಗಿ ಹೋಗ್ತಾ ಇದೆ. ಅದನ್ನು ನಮ್ಮ ರೈತರು ಮನಗಾಣಬೇಕು. ಸರ್ಕಾರದಿಂದ ಕೆಲವರು ಮಾತನಾಡುವಾಗ ಏನಪ್ಪ ಸರ್ಕಾರ ಅಂತಾರೆ. ಇಂಥವ್ರ ಮುಖಾಂತರ ಸರ್ಕಾರ ರೈತರಿಗೆ ಸಹಾಯವಾಗಿ ನಿಂತಿದೆ. ಇನ್ನಷ್ಟು ಸಹಾಯ ಕಾರ್ಯಕ್ರಮ ಮಾಡೋಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತು ಎಲ್ಲ ಬಯಸ್ತೀನಿ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಆದಿರೆಡ್ಡಿ, ತಹಸೀಲ್ದಾರ್ ಸಿಗ್ಬತ್ವುಲ್ಲಾ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಉಪಾಧ್ಯಕ್ಷ ಗಂಗರಾಜು, ಸದಸ್ಯರು, ಮುಖ್ಯಾಧಿಕಾರಿ ಆರತಿ, ರೇಷ್ಮೆ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ಮಾರಪ್ಪ ವೀರಲದಿನ್ನೆ, ಸಹಾಯಕ ನಿರ್ದೇಶಕರುಗಳಾದ ಬಿಎನ್ ಶ್ರೀನಿವಾಸ್, ಮದನ ಗೋಪಾಲ ರೆಡ್ಡಿ ಸೇರಿದಂತೆ ಇನ್ನಿತರರು ಇದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಗ್ರಾಮಗಳಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸನಾತನ ಮೌಲ್ಯಗಳನ್ನು ಬೆಳೆಸುತ್ತವೆ. ದೇವಾಲಯಗಳು ಕೇವಲ ಪೂಜೆಯ ಸ್ಥಳಗಳಲ್ಲ, ಸಮಾಜವನ್ನು ಒಗ್ಗೂಡಿಸುವ ಕೇಂದ್ರಗಳಾಗಿವೆ ಎಂದು ದೊಡ್ಡಬಳ್ಳಾಪುರ ತಪಸಿಹಳ್ಳಿ ಪುಷ್ಪಾಂಡಜಿ ಮಹರ್ಷಿ ಆಶ್ರಮದ ಶ್ರೀ ದಿವ್ಯ ಜ್ಞಾನಾನಂದಗಿರಿ ಸ್ವಾಮಿಗಳು ತಿಳಿಸಿದರು.
ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಕೋನಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಅಭಯ ಚೌಡೇಶ್ವರಿ ದೇವಿ ದೇವಾಲಯದ ಸಂಪ್ರೋಕ್ಷಣೆ, ಕಳಶ ಸ್ಥಾಪನೆ ಮತ್ತು ಮಹಾಕುಂಭಾಭಿಷೇಕ ಮಹೋತ್ಸವ ಶುಕ್ರವಾರ ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆಯಿಂದಲೇ ಚೌಡೇಶ್ವರಿ ಅಮ್ಮನವರಿಗೆ ಕಳಶಾರಾಧನೆ, ಗಣಪತಿ ಹೋಮ, ನವಗ್ರಹ ಹೋಮ, ಪ್ರಧಾನ ಹೋಮ, ಮಹಾಪೂರ್ಣಾವತಿ, ಪ್ರಧಾನ ಬಲಿ, ಅಭಿಷೇಕ, ಕುಂಭಾಭಿಷೇಕ, ಮಹಾಮಂಗಳಾರತಿ, ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಪಸಿಹಳ್ಳಿ ಪುಷ್ಪಾಂಡಜಿ ಮಹರ್ಷಿ ಆಶ್ರಮದ ಶ್ರೀ ದಿವ್ಯ ಜ್ಞಾನಾನಂದ ಚಿದಗಿರಿ ಸ್ವಾಮಿಗಳು ಹಾಗೂ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಪಾಲ್ಗೊಂಡು ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮವನ್ನುದ್ದೇಶಿಸಿ ಶ್ರೀ ದಿವ್ಯ ಜ್ಞಾನಾನಂದ ಚಿದಗಿರಿ ಸ್ವಾಮಿಗಳು ಮಾತನಾಡಿ, ಗ್ರಾಮಗಳಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸನಾತನ ಮೌಲ್ಯಗಳನ್ನು ಬೆಳೆಸುತ್ತವೆ ಎಂದು ತಿಳಿಸಿದರು. ದೇವಾಲಯಗಳು ಕೇವಲ ಪೂಜೆಯ ಸ್ಥಳಗಳಲ್ಲ, ಸಮಾಜವನ್ನು ಒಗ್ಗೂಡಿಸುವ ಕೇಂದ್ರಗಳಾಗಿವೆ ಎಂದು ಹೇಳಿದರು. ಭಕ್ತರು ಧರ್ಮ, ಸೇವೆ ಮತ್ತು ಸತ್ಸಂಸ್ಕಾರಗಳ ಮಾರ್ಗದಲ್ಲಿ ನಡೆಯಬೇಕು ಎಂದು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದ ಅಂಗವಾಗಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದ್ದು, ಸಾವಿರಾರು ಭಕ್ತರು ಪ್ರಸಾದ ಸ್ವೀಕರಿಸಿದ್ರು. ಗ್ರಾಮಸ್ಥರು ಹಾಗೂ ದೇವಸ್ಥಾನ ಸಮಿತಿಯ ಸದಸ್ಯರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ್ದರು. ಸಂಪೂರ್ಣ ಕೋನಪಲ್ಲಿ ಗ್ರಾಮವು ವಿದ್ಯುತ್ ದೀಪಾಲಂಕಾರ ಹಾಗೂ ಹಬ್ಬದ ವಾತಾವರಣದಿಂದ ಕಂಗೊಳಿಸಿತ್ತು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿದ್ಯಾಮೃತ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗುರುವಾರ ಸಂಜೆ ಸುರಿದ ಭಾರೀ ಮಳೆ ಮತ್ತು ಬಿರುಗಾಳಿಯ ರಭಸಕ್ಕೆ ಹೊಸಕೋಟೆ ಟೋಲ್ ಪ್ಲಾಜಾ ಬಳಿ ಭೀಕರ ದುರಂತರವೊಂದು ಸಂಭವಿಸಿದೆ. ದೊಡ್ಡ ಅಮಾನಿಕೆರೆ ನಾಲದ ರಾಜಕಾಲುವೆ ದಂಡೆಯ ಮೇಲಿದ್ದ ಬೃಹತ್ ಜಾಹೀರಾತು ಫಲಕವೊಂದು 2 ಬೃಹತ್ ಕಂಬಗಳ ಸಮೇತ ಹೆದ್ದಾರಿಯ ಸರ್ವಿಸ್ ರಸ್ತೆಗೆ ಉರುಳಿ ಬಿದ್ದಿದೆ. ಜಾಹೀರಾತು ಫಲಕ ಉರುಳಿದ ಅದೇ ಸಮಯಕ್ಕೆ ಸರ್ವಿಸ್ ರಸ್ತೆಯಲ್ಲಿ ಕ್ಯಾಂಟರ್ ವಾಹನವೊಂದು ಚಲಿಸುತ್ತಿತ್ತು. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಬೃಹತ್ ಕಂಬಗಳು ವಾಹನದ ಮೇಲೆ ಅಪ್ಪಳಿಸಿವೆ. ನಾಮಫಲಕ ಬಿದ್ದ ರಭಸಕ್ಕೆ ಕ್ಯಾಂಟರ್ ವಾಹನ ಸಂಪೂರ್ಣವಾಗಿ ಜಖಮಗೊಂಡಿದ್ದು ಕದಡಿದ ಕಬ್ಬಿಣದ ರಾಶಿಯಂತಾಗಿದೆ. ಆದರೆ ವಾಹನದಲ್ಲಿದ್ದವರು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ದೊಡ್ಡದೊಂದು ಅನಾಹುತ ತಪ್ಪಿದಂತಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಈ ಹೋಟೆಲ್ಗೆ ಬರೋ ಗರ್ಭಿಣಿಯರಿಗೆ ಪ್ರತಿದಿನ ಉಚಿತ ಊಟ ತಿಂಡಿ. ಹೋಟೆಲ್ ಪ್ರಾರಂಭ ಆದಾಗಿನಿಂದ ಉಚಿತ ಅನ್ನದಾಸೋಹ. ಮಿಸ್ ಮಂಜುನಾಥನ ಸಂಕಲ್ಪ. ಜನದಟ್ಟಣೆಯನ್ನೇ ಬಂಡವಾಳ ಮಾಡಿಕೊಂಡು ರಾಜಾರೋಷವಾಗಿ ನಡೆಯುತ್ತಿದ್ದ ಹೈಟೆಕ್ ವೇಶ್ಯಾವಾಟಿಕೆ ದಂಧೆಗೆ ಬ್ರೇಕ್. ಲಾಡ್ಜ್ ಮಾಲೀಕ 4 ಮಹಿಳೆಯರು ಸೇರಿ 7 ಜನ ವಶಕ್ಕೆ. ಟೆಲಿಕಾಂ ಗ್ರೀನ್ಫೀಲ್ಡ್ ಪಾರ್ಕ್ ಪ್ರದೇಶದಲ್ಲಿ ಮಿನಿ ಅರಣ್ಯೀಕರಣ. 12 ಎಕರೆ ಪ್ರದೇಶದಲ್ಲಿ ಗಿಡಗಳ ನಂದನವನ. ಬಂಜರು ಭೂಮಿಯನ್ನು ಹಸಿರಾಗಿಸಿದ ಜಾಲಿಗೆ ಗ್ರಾಮ ಪಂಚಾಯಿತಿ. ಆಹಾರ ಅರಸಿ ನಾಡಿಗೆ
ಬಂದಿದ್ದ ಕೃಷ್ಣ ಮೃಗ ರಸ್ತೆ ದಾಟುತ್ತಿದ್ದ ವೇಳೆ ವಾಹನ ಡಿಕ್ಕಿ ಕೃಷ್ಣ ಮೃಗ ಸಾವು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ